ಒಕ್ಕಟ ಚಳವಳಿಯ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮೀಯ ಬಜರಂಗಿಗಳೇ ಹಾಗೂ ಹಿರಿಯರೇ, ಸಾವಿರಾರು ವರ್ಷಗಳಿಂದ ನಮ್ಮ ರೈತರು ತಮ್ಮ ಭೂಮಿಯಲ್ಲಿ ತಮ್ಮ ಹಿರಿಯರ ಕೊಟ್ಟ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಾವಿರಾರು ವರ್ಷದಿಂದ ಕೃಷಿಯನ್ನ ಮಾಡಿಕೊಟ್ಟು ಬಂದಂತ ಭೂಮಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಕಾಲಮ್ ನಂಬರ್ 11ರಲ್ಲಿ ವಕ್ಫ್ ಸುನ್ನಿ ಆಸ್ತಿ ಅಂತ ಹೇಳಿ ಅದರಲ್ಲಿ ನಮೂದಿಸ್ತಾ ಇದೆ. ಯಾವುದೇ ಸೂಚನೆ ಕೊಡದೆ, ಯಾವುದೇ ಗಮನಕ್ಕೆ ತರದೆ ಈ ರೀತಿ ರಾಜ್ಯದ ರೈತರ ಆಸ್ತಿಗಳನ್ನ ಸಾವಿರಾರು ವರ್ಷಗಳಿಂದ ಇರುವಂತ ಮಠಗಳನ್ನು ಸಹ, ಮಠದ ಆಸ್ತಿಗಳನ್ನು ಇಲ್ಲೇ ನಾವು ಕೇಳ್ತೇವೆ. ಬದಾಮಿ ತಹಸೀಲ್ದಾರ್ ಕಚೇರಿ, ಮೆಜೆಸ್ಟಿಕ್, ಹೀಗೆ ಅನೇಕ ಸರ್ ಎಂ ವಿಶ್ವೇಶ್ವರಯ್ಯ ಕಲ್ತಂತ ಪುರಾತನ ಒಂದು ಶಾಲೆಯು ಸಹಿತ ಒಕ್ಕೋಡ್ ಆಸ್ತಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನ ಹಿಂದೂ ರೈತರ, ಹಿಂದೂ ಮಠಗಳ ಭೂಮಿಯನ್ನು ಕಬಳಿಸ್ತಾ ಇದೆ. ಅದರಂತೆ ನಮ್ಮ ಜಮಖಂಡಿಯಲ್ಲಿನೂ ನಾವು ನೋಡ್ಬೋದು. ತುಂಗಾಳ ಗ್ರಾಮದಲ್ಲಿ 274 ಎಕರೆ ರೈತರ ಭೂಮಿಯನ್ನು ವಕ್ಫ್ ಆಸ್ತಿ ಅಂತ ಸೇರಿಸಲಾಗಿದೆ. ಅದೇ ರೀತಿ ಸನಾಳ ಗ್ರಾಮದ 2.5 ಎಕರೆ ಸ್ಮಶಾನ, ಹಿಂದೂ ಸ್ಮಶಾನ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಸೇರಿಸ್ತಾ ಇದೆ. ಈಗ ಈ 2 ಪ್ರಕರಣ ಜಮಖಂಡಿ ತಾಲೂಕಿನಲ್ಲಿ ಹೊರಬಂದಿದೆ. ಇದುವರೆಗೆ ದೇಶಾದ್ಯಂತ ವಕ್ಫ್ ಬೋರ್ಡ್ ಯಾವ ರೀತಿ ಅಂದ್ರೆ ಭಯಾನಕವಾಗಿ ಜನರ ಭೂಮಿಯನ್ನ ವಕ್ಫ್ ಬೋರ್ಡ್ಗೆ ಅತಿಕ್ರಮಣವಾಗಿ ಭಾರತ್ ಮಾತಾ ಕಿ ಜೈ. ಇವತ್ತು ಜಮಖಂಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಕರ್ನಾಟಕ ರಾಜ್ಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ತಾಲೂಕಾ ಘಟಕದಿಂದ ಇವತ್ತು ನಾವು ತಹಸೀಲ್ದಾರ್ ಒಂದು ಮನವಿ ಕೊಡಾಕತ್ತೀವಿ. ಯಾಕೆ, ಯಾವ ಉದ್ದೇಶಪ್ಪ ಅಂದ್ರೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಹಾಗೂ ಇಡೀ ದೇಶಾದ್ಯಂತ ಇವತ್ತು ರೈತರ ಜಮೀನನ್ನ ಕೋಣೆಯಲ್ಲಿ ವಕ್ಫ್ ಅಂತ ಹೆಸರು ಸೇರಿಸಿ ತಮ್ಮದೇ ಆದಂತ ಅಧಿಕಾರ ಚಲಾಯಿಸಿಕೊಂಡು ಭೂ ಕಬಳಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ, ವಕ್ಫ್ ಬೋರ್ಡ್ ವಿರುದ್ಧ ಇವತ್ತು ನಾವು ಒಂದು ಪ್ರತಿಭಟನೆ ಮೂಲಕ ಮನವಿ ಕೊಡಾಕತ್ತೀವಿ. ಇವತ್ತು ಸರ್ಕಾರ ವಕ್ಫ್ ಬೋರ್ಡ್ ಅನ್ನುವಂತ ಒಂದು ಕಾಯ್ದೆ ಇಟ್ಕೊಂಡು ಬಡ ರೈತರ ಜಮೀನುಗಳಗ ಇವತ್ತು ಉದ್ದಾರವನ್ನ ತಮ್ಮದೇ ಆದಂತ ಹೆಸರು ಸೇರಿಸಿಕೊಂಡು ಇವತ್ತು ಪೂರ್ತಿ ಆಸ್ತಿ ನಮ್ದು ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡೈತೆ ಅಂದ್ರೆ, ನೀವು ಎಷ್ಟು ಬೇಕಾದ ಜಮೀನು ಕಚ್ಕೋರಿ, ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೇಳಿಬಿಟ್ಟಿದ್ದಾಗಿತ್ತು. ಸಿದ್ದರಾಮಯ್ಯ ಅವ್ರ ಪ್ರಣಾಳಿಕೆ ಒಳಗೆ ಏನು ಹೇಳಿದ್ರಪ್ಪ ಅಂದ್ರೆ, ಇಡೀ ಎಲ್ಲ ಸಮಾಜವನ್ನು ಮುಂದಿಟ್ಟುಕೊಂಡು ನಾವು ಆಡಳಿತ ಮಾಡ್ತೀವಿ, ಸರ್ವ ಧರ್ಮ ಸಮನ್ವಯ ಸಾಧಿಸಿ ಸಮಾನತೆಯಿಂದ ಕಾಣ್ತೀವಿ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದರು. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಬಲಗೈ ಬಂಟ ತಮ್ಮ ಶಿಷ್ಯನಿಗೆ ಹೇಳ್ತಾರೆ, ನಂದೆಲ್ಲ ಬೆಂಬಲ ಐತಿ, ನಿನಗೆ ಎಷ್ಟು ಬೇಕು ನಿಮ್ಮ ಧರ್ಮಕ್ಕೆ ನೀವು ಮಾಡ್ಕೊಂಡು ಬಿಡಪ್ಪ, ವಕ್ಫ್ ಬೋರ್ಡ್ ಎಲ್ಲ ನಿನ್ನ ಹೆಸರಿಗೆ ಬಿಡ್ಕೊಂಡು ಬಿಡು, ಎಲ್ಲ ಆಸ್ತಿ ನೀನು ತಗೊಂಡು ಬಿಡ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಒಂದು ಎಚ್ಚರಿಕೆ ಕೊಡಾಕತ್ತೀವಿ. ನೀವು ಜಾತಿ ಆಧಾರ ಮೇಲೆ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರಿ, ಆದ್ರೆ ಇವತ್ತು ಕುರುಬ ಸಮುದಾಯದ ಬೆಂಬಲದಿಂದ, ಇನ್ನುಳಿದ ಎಲ್ಲ ಸಮುದಾಯ ಬೆಂಬಲದಿಂದ ಕುರುಬ ಸಮುದಾಯವನ್ನು ಬೆಂಬಲಿಸಿ ಅವರ ಮನವಣಿಕೆ ಮಾಡಿ ಇವತ್ತು ಓಡ್ತು ಅಂದ್ರಿ. ಅದೇ ಕುರುಬ ಸಮುದಾಯಕ್ಕೆ ಇವತ್ತು ಸಿದ್ದರಾಮಯ್ಯ ಕೊಡುವ ಪರಿಹಾರ ಏನಪ್ಪ ಅಂದ್ರೆ, ಬೀರೇಶ್ವರ ಗುಡಿ ವಕ್ಫ್ ಬೋರ್ಡ್ ಸೇರಿಕೆ ಅಂತೇಳಿ ಆದೇಶ ಕೊಟ್ಟುಬಿಟ್ಟಾರೆ. ಇವತ್ತು ಹಿಂದೂ ಮಠ ಮಂದಿರಗಳನ್ನ ದೇವಸ್ಥಾನಗಳನ್ನ ಇವತ್ತು ವಕ್ಫ್ ಬೋರ್ಡ್ಗೆ ಸೇರಿಸಲಾಗಿದೆ. ಉತ್ತರದಾಗ ಈಗ ಬಂದೈತೆ. ಅದೇ ರೀತಿ ಈ ವಕ್ಫ್ ಬೋರ್ಡ್ ಆಸ್ತಿ ನಮ್ಮದು, ಇಡೀ ಎಲ್ಲ ಆಸ್ತಿ ನಮ್ದು ಅಂತೇಳಿ ಇವತ್ತು ಸರ್ಕಾರ ನೇರವಾಗಿ ಹೇಳ್ತದೆ. ಅದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಇವತ್ತು ವಕ್ಫ್ ಬೋರ್ಡ್ ಸಚಿವರಾದಂಥ ಜಮೀರ್ ಅಹಮದ್ನ ಕಾರಣ.
ಅದಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಕಾಂಗ್ರೆಸ್ಸಿನ ಸಚಿವರು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಾಕತ್ತಾರ. ದೇಶ ಮತ್ತು ರಾಜ್ಯ ಇವತ್ತು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಮುಂಚಿನಿಂದಲೂ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡಿಕೊಂಡು ಬಂದಿದ್ದ ನಾವೆಲ್ಲ ನೋಡ್ತಾ ಬಂದಿದ್ದೇವೆ. 1954ನೇ ಇಸ್ವಿಯಲ್ಲಿ ವಕ್ಫ್ ಕಾಯ್ದೆಯನ್ನ ಯಾರು ಕೇಳದೇನೆ ನೆಹರು ಜಾರಿ ಮಾಡಿದ್ರು. ಯಾರು ಬೇಕಾದ್ರೂ ಆಸ್ತಿಯನ್ನು ವಕ್ಫ್ ಅಂದ್ರೆ ಮುಗಿದೋತು, ಅವ್ರು ಕೊಟ್ಬಿಡೋದು ತಗೊಂಡ್ಬಿಡೋದು, ಇಂಥ ಒಂದು ಕುತಂತ್ರವನ್ನ ಮಾಡಿ ಅವ್ರಿಗೆ ಯಾವ್ದು ಹುಚ್ಚನಾಗಿ ಕಡಿದಿತ್ತೋ ಗೊತ್ತಿಲ್ಲ. ಪಾಕಿಸ್ತಾನ ಬಿಟ್ಟು ಕೊಟ್ರು, ಬಾಂಗ್ಲಾದೇಶ್ ಬಿಟ್ಟು ಕೊಟ್ರು, ಕಾಶ್ಮೀರವನ್ನು ಸತ್ಯಾನಾಶ ಮಾಡಿದ್ರು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮಾಡಿದ್ರು, ಮುಸಲ್ಮಾನರಿಗೆ ಬೇರೆ ಕಾನೂನು ಮಾಡಿದ್ರು, ಎಲ್ಲವನ್ನು ಮಾಡಿದ್ರು. ಸಮಾಧಾನ ಆಗಿದ ಕಡೆಗೆ ವಕ್ಫ್ ಬೋರ್ಡ್ ಅನ್ನು ಮಾಡಿದ್ರು. ಅದರ ಪರಿಣಾಮ ಹೆಂಗಿತ್ತಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಇಡೀ ದೇಶದ ರೈತರು ಎಲ್ಲ ಮಠಾಧಿಕಾರಿಗಳು ಆತಂಕಕ್ಕೊಳಗಾಗುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ನಾವು ನೋಡ್ಕೊಂಡು ಬಂದೀವಿ. ಈಗೆಲ್ಲವೂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಒಂದು ಭಾಗ. ಕರ್ನಾಟಕದಾಗ ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಯಾರ, ಅವರು ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಬಂದವ್ರೆ. ಹಿಂದೂ ಮತ್ತು ಮುಸಲ್ಮಾನರು ಯಾವತ್ತು ಹೊಡೆದಾಡ್ಕೊತಿರ್ಬೇಕು, ಯಾವತ್ತು ಒಂದಾಗಬಾರ್ದು, ಬೇರೆ ಬೇರೆನೇ ಇರಬೇಕು ಅನ್ನುವಂಥ ಕುತಂತ್ರವನ್ನು ಮಾಡ್ಕೊಂಡು ಬಂದವ್ರೆ. ಇದಕ್ಕೆ ಉದಾಹರಣೆ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮ ಮಾಡಿ ಶುರು ಮಾಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿದ್ರೆ ಮುಸಲ್ಮಾನರು ಕೇಳಿದ್ರು, ಆದ್ರೂ ಮಾಡಿದ್ರು. ಯಾಕಂದ್ರೆ ಇವ್ರಿಗೆ ಅವ್ರ ಕಲ್ಲೋಗಿರ್ಬೇಕು, ಅವ್ರಿಗೆ ಇವ್ರಿಗೆ ಕಲ್ಲೋಗಿರ್ಬೇಕು. ಇಂಥ ತುಷ್ಟೀಕರಣ ಮಾಡ್ಕೊತ ಬಂದಿದ್ರೆ ಪರಿಣಾಮ ಯಾವ ಬಹಳ ಪರಿಣಾಮ ಆಗಿದೆ ಅಂತ ಹೇಳಿ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡ ಈ ವಕ್ಫ್ ಕಾಯ್ದೆನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಇದೆಲ್ಲ ಇಲ್ಲೇ ಜಮೀರ್ ಅಹಮದ್ ಮಾಡಾಕತ್ತಾನ, ಸಿಸ್ಟಮ್ ಹಿಂದಿನ ಯಾರೋ ಸಾಮ ಪಿತ್ರೋಡನೋ ಇನ್ಯಾವನೋ ಕೂತು ಎಲ್ಲೋ ವಿದೇಶ ಷಡ್ಯಂತ್ರವನ್ನು ಮಾಡ್ತಾ ಇರ್ತಾರೆ. ಆ ಷಡ್ಯಂತ್ರ ಪರಿಣಾಮ ಇವ್ರ ಮುಖಾಂತರ ಮಾಡಿಸ್ತಾರೆ. ಇನ್ನೇನು ಜಮೀರ್ ಅಹಮದ್ ಖಾನ್ ಏನೋ ಯಾಟದಾರ ಅವ್ರ ಹೇಳಿಕೆಗೆ ಉತ್ತರ ಕೊಡ್ತೀನಿ. ಹಮ್ ಕುತ್ತೋ ಸೆ ಬಾತ್ ನಹಿ ಕರ್ತೆ. ಇನ್ನೊಮ್ಮೆ ನಾವು ಊರಾಗಿದ್ದ ಒಂದು ಹೇಳಿಕೆ ಕೊಟ್ಟರೆ ಹಮ್ ಪಾಗಲ್ ಕುತ್ತೋ ನಹಿ ಛೋಡ್ತೆ. ಅವೇನು ನಮ್ಗೆ ಸಮಸ್ಯೆ ಅಲ್ಲ, ಸಮಸ್ಯೆ ಇರೋರು ಈ ಕಾನೂನನ್ನು ತರಬೇಕಂತ ಯಾರು ಷಡ್ಯಂತ್ರ ಮಾಡಿರ್ತಾರಲ್ಲ ಎಲ್ಲೋ ಕೂತು ಅವರು ನಮ್ಮ ಸಮಸ್ಯೆ. ಯಾರು ಮಣಿಶಂಕರ್ ಅಯ್ಯರದನೋ ಸ್ಯಾಪ್ ಪಿತ್ರೋಡನೋ ಅವ್ರ ಒಂದು ಖಾನ್ದಾನ್ ನೆಹರು ಖಾನ್ದಾನ್ ಏನಪ್ಪ ಅಂತಾರೆ ಮುಸಲ್ಮಾನರ ಅಪೀಸ್ಮೆಂಟ್ ಒಳಗೆ ಬರ್ತವೆ. ಅವ್ರು ಅದನ್ನು ಮಾಡಿದ್ರು, ಇವ್ರು ಇದನ್ನು ಮಾಡಿದ್ರು. ರಾಹುಲ್ ಗಾಂಧಿ ಹೋಗಿ ಭಾರತ್ ತೇರೆ ಟುಕಡೆ ಹೋಗಿ ಇನ್ಶಾ ಅಲ್ಲಾ ಘೋಷಣೆ ಆಗೋರು ಕೂತು ಅವ್ರು ಸಭೆ ಮಾಡ್ತಾರೆ. ಚೀನಾ ದೇಶಕ್ಕೆ ನಮ್ಮ ವಿರೋಧಿ ದೇಶಕ್ಕೆ ಹೋಗಿ ಭಾರತವನ್ನು ಬೈದು ಬರ್ತಾರೆ. ಈಗೆಲ್ಲ ನೋಡ್ಕೊಂಡ್ಬರ ಇದ್ವಿ, ಭಾರತವನ್ನು ಎಕ್ಸ್ರೇ ಮಾಡಿ ಇಡೀ ಎಲ್ಲ ಆಸ್ತಿಯನ್ನ ಎಕ್ಸ್ರೇ ಮಾಡಿ ಸಮಾನವಾದ ಹಂಚು ಅಂತ ಹೇಳಿ ಕೊಡ್ತಾರೆ. ಆ ರೋಹಿಂಗ್ ಜಮೀರ್ ಹಟಾವ್, ಜಮೀನ್ ಬಚಾವ್. ಇವತ್ತು ಕಾರ್ಯಕರ್ತರಿಗೆ ಮಾತ್ರ ಅನಿವಾರ್ಯ ಎನ್ನುವ ಥರ ಇಡೀ ಸಮಾಜ ಕೂಡ ಇಲ್ಲೇ ಸೇರ್ತಾ ಇದೆ. ನಮ್ಮ ಎದುರುಗಡೆ ನಿಂತಿರುವಂಥ ರೈತರು ಈಗ ಕೈ ಕಟ್ಕೊಂಡು ನೋಡೋಕೆ ಏನೋ ಮಾಡಾಕತ್ತಾರೆ ಇವರೆಲ್ಲ ಅದೇ. ನೀವು ಆದವರು ನಮ್ಮ ಕೂತವ್ರು ಯಾರಿಗೂ ಆಸ್ತಿಗಳಿಗೆ ಗೊತ್ತಿಲ್ಲ, ಅವಾಗ ನೋಡೋದು ಅವರು ಎಲ್ಲ ಮುಂದಾಗ ಕರೆಕ್ಟ್ ಗೊತ್ತಿಲ್ಲ ಅವ್ರು. ಅಂದ್ರೆ ಸಮಾಜಕ್ಕೆ ನಮ್ಮ ಮೆಸೇಜ್, ನಮ್ಮ ಸಂದೇಶ ಕೊಡಬೇಕಾದ್ರೆ ಇಷ್ಟು ದಿವಸ ತಗೊಂಡಿದ್ದಾರೆ. ಅವರಿಗೆ ವಿಜಯವ್ರು ಹೇಳಿದಾಗ ಹಿಂದೆ ಯಾರೋ ಕೂತವ್ರು ಆಡಿಸ್ತಿರ್ತಾರೆ, ಆ ರೀತಿ ಅಧಿಕಾರಿಗಳು ಆಡಿ ಈ ಒಂದು ಕೆಲಸ ಮಾಡ್ಯಾರ. ಈಗ ತೊಗೊಳದಾಗಿರ್ಬೋದು, ಇಲ್ಲೇ ಇರುವಂಥ ಹೊಸೂರಾಗಿರ್ಬೋದು, ಹಲವಾರು ಗ್ರಾಮಗಳಲ್ಲಿ ರೈತರಿಗೆ ನಮ್ಮ ಆಸ್ತಿಗಳು ಅದಾವೆ ನೋಡ್ಕೊಳ್ಳೋಕೆ ಹೇಳೋ ಪರಿಸ್ಥಿತಿ ಬಂದ. ರೈತರು ನಿಂತು ದೂರ ನಿಂತು ಕೈ ಕಟ್ಕೊಂಡು ನೋಡಿ ಹೋಗ್ತಾರೆ. ತಾವು ಉತ್ತಾರ ಹೋಗಿ ತೆಗೆದು ಹೇಳ್ತೀವಿ ನಾವು ಮತ್ತು ದೇಶದ ರಾಜ್ಯಕ್ಕೆ ಬಗ್ಗೆ ಹೆಂಗೋ ಉತ್ತಾರ ತೆಗಿಸಿ ನೋಡ್ರಿ ಅದ್ರೊಳಗೆ ನಿಮ್ಮ ಅದಾವ ಇಲ್ಲ. ಕೆಲವೊಂದು ಜನರಿಗೆ ತೆಗಿಸ್ಬೇಕು, ಉತ್ತಾರ ನೋಡ್ಬೇಕನ್ನೋದು ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಆಗಿ ಹೋಗಿಬಿಡ್ತಾರೆ. ಇದೆ ಯಾವುದೋ ಕಿನಾಲ್ ಹಾಕುವವರಾಗಿತ್ತು, ರೋಡ್ ಹಾಕುವವರಾಗಿತ್ತು ಅಂತ ಉತ್ತಾರ ಕೆಲವರು ಅದಾರ. ಅದ್ರೊಳಗೆ ಆಸ್ತಿ ಮೊದಲೇ ಗೊತ್ತಿಲ್ಲ ಕೆಲವು ಜನರಿಗೆ. ಈಗ ಉತ್ತಾರ ತೆಗಿಸಿದೋ ನೋಡ್ರಿ ಯಾವುದೋ ಗೋಜಾ ಆಗ್ತೈತೆ ಅಂತ ಬಂದು ತೋರ್ಸಾಕ್ತಾರೆ.